Hi friends, welcome back to our YouTube channel. ಈ ದಿನ ನಾನು ನಮ್ಮ ಸ್ಮಾರ್ಟ್ ಕಾರ್ಡ್ ಥರನೇ ನಾವು ನಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅದೇ ಥರ ಸ್ಮಾರ್ಟ್ ಕಾರ್ಡ್ ಥರನೇ ನಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ನಮ್ಮ ಮನೆ ಬಳಿಯೇ ಬರೋ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಈ ವಿಡಿಯೋನ ತಪ್ಪದೆ ನೀವು ಕಂಪ್ಲೀಟ್ ಆಗಿ ನೋಡಿ. ಗೂಗಲ್ಗೆ ಹೋಗ್ಬಿಟ್ಟು ಮೈ ಆಧಾರ್ ಲಾಗಿನ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಮೈ ಆಧಾರ್ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಫಸ್ಟ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ದು ಒಂದು ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಆಧಾರ್. ಇದು OTP ಬೇಸ್ಡ್ ಆಧಾರ್ ಲಾಗಿನ್ ಆಗಬೇಕಾಗತ್ತೆ. ಸೊ ನಾನು OTP ಬೇಸ್ಡ್ ಆಧಾರ್ ಲಾಗಿನ್ ಹಾಕ್ತೀನಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಕ್ಕೆ ಹೇಳ್ತಾ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಸೆಂಡ್ OTP ಅಂತ ಕೊಡಿ. ಲಾಗಿನ್ ಆಗಾದ್ಮೇಲೆ ನಿಮಗೆ ಈ ಥರ ಮೈ ಆಧಾರ್ದು ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಪ್ರಿವ್ಯೂದು. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒನ್ ಟೈಮ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಪೇಮೆಂಟ್ ಕೇಳುತ್ತೆ. ಸೊ ನೀವು ಯಾವುದ್ರ ಬೇಸ್ ಮೇಲೆ ಪೇಮೆಂಟ್ ಮಾಡ್ತೀರಾ ಅಂತ 50 ರೂಪೀಸ್ ಚಾರ್ಜ್ ಆಗುತ್ತೆ ಇದು PVC ಕಾರ್ಡಿಗೆ. ಸೊ ಇಟ್ ಈಸ್ ಎ ಸ್ಮಾರ್ಟ್ ಕಾರ್ಡ್. ನಿಮಗೆ ಸ್ಮಾರ್ಟ್ ಕಾರ್ಡ್ ಥರ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಥರನೇ ನಿಮಗೆ ಇದು ಸ್ಮಾರ್ಟ್ ಕಾರ್ಡ್ ಆಗಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟು ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ UPI ಪೇಮೆಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದಾದ್ರು ಪೇಮೆಂಟ್ ಕೇಳುತ್ತೆ, ಕಾರ್ಡ್ ಪೇಮೆಂಟು ಮತ್ತು ವ್ಯಾಲೆಟ್ದು ಪೇಮೆಂಟ್ ಕೇಳುತ್ತೆ. ಅಥವಾ ನಿಮಗೆ UPI ಪೇಮೆಂಟ್ ಮಾಡ್ಕೋತೀವಿ ಅಂದರೆ UPI ಪೇಮೆಂಟ್ ಮಾಡ್ಕೊಳ್ಳಿ, ಕಾರ್ಡ್ ಪೇಮೆಂಟ್ ಆದರೂ ಮಾಡ್ಕೊಳ್ಳಿ. ಅಥವಾ ನೆಕ್ಸ್ಟ್ ನಿಮಗೆ ಶೋ ಮೋರ್ ಆಪ್ಷನ್ಸಲ್ಲಿ ಬೇಕಾದ್ರೆ ನಿಮಗೆ ನೆಟ್ ಬ್ಯಾಂಕಿಂಗು, ವಾಟ್ಸಪ್ ಈ ಥರ ಪೇಮೆಂಟ್ಸ್ ಆಪ್ಷನ್ಸ್ ಕೇಳುತ್ತೆ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಆ ಪೇಮೆಂಟ್ನ ನೀವು ಮಾಡ್ಕೊಳ್ಳಿ. ಸೊ UPI ಪೇಮೆಂಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ UPI ಪೇಮೆಂಟ್ ಮಾಡಾದ್ಮೇಲೆ ಯಾವ ಥರ ಇಂಟರ್ಫೇಸ್ ಬರುತ್ತೆ ಅಂತ ತೋರಿಸ್ತೀನಿ ನಾನಿಲ್ಲಿ. ಫಸ್ಟ್ UPI ಪೇಮೆಂಟ್ ಮಾಡ್ಕೋತೀನಿ. ನಿಮಗೆ ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ SRN ID ಇರುತ್ತೆ, ಮತ್ತು ಪೇಮೆಂಟ್ ಡೀಟೇಲ್ಸ್ ಇರುತ್ತೆ, ಮತ್ತು ಅಮೌಂಟ್ ಇರುತ್ತೆ. ಸೊ ನೀವು ಅಕ್ನಾಲೇಜ್ಮೆಂಟು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಡ್ಯಾಶ್ ಬೋರ್ಡಲ್ಲಿ ಹೋಗ್ಬಿಟ್ಟು ಯಾವ ಸ್ಟೇಜಲ್ಲಿ ಇದೆ ಅಂತ ಆದರೂ ತಿಳ್ಕೊಬೋದು. ಬನ್ನಿ ಇಲ್ಲಿ ಲಾಸ್ಟ್ ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಓಕೆನಾ? PVC ಕಾರ್ಡ್ದು ಪೇಮೆಂಟ್ ಆಗಿದೆ. ಸೊ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ನೀವು ಇದನ್ನು ಸ್ಟೇಟಸ್ ಆದರೂ ಚೆಕ್ ಮಾಡ್ಕೋಬಹುದಾಗತ್ತೆ. ಇದು SRN IDಲಿ ನೀವು ಚೆಕ್ ಮಾಡ್ಕೋಬಹುದು.